ಇತ್ತೀಚಿನ ದಿನಗಳಲ್ಲಿ ಈ ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಹೋಮಿಯೋಪತಿಯಲ್ಲಿ ಹೇರ್ ಫಾಲ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಅಂಡ್ ಹೇರ್ ಥಿನ್ ಆಗ್ತಾ ಇದೆ, ನಮಗೆ ಹೇರ್ ಚೆನ್ನಾಗಿ ಥಿಕ್ ಆಗಬೇಕು ಅಂದರೆ ಸೊ ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಲಭ್ಯ ಇದೆ? ಗಂಡಸರಲ್ಲಿ ಇರ್ಬೋದು ಅಥವಾ ಹೆಂಗಸರಲ್ಲಿ ಇರ್ಬೋದು, ದರ್ ಈಸ್ ಲಾಟ್ ಆಫ್ ಹೇರ್ ಫಾಲ್ ಇಶ್ಯೂ. ನಿಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸೀಸ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು, ಅಥವಾ ವಿಟಮಿನ್ D3 ಕಡಿಮೆ ಇರುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಹೇರ್ ಫಾಲ್ ಜಾಸ್ತಿ ಇರುತ್ತೆ. ಈ ಥರದ ಹಾರ್ಮೋನ್ ಚೇಂಜಸ್ ಆಗುವಂಥ ಎಲ್ಲರಿಗೂ ಹೇರ್ ಫಾಲ್ ಆಗುತ್ತಾ, ಅಥವಾ ಆ ಸಮಸ್ಯೆ ಇದ್ರೂ ಅಥವಾ ನಾವು ಸರಿಯಾಗಿ ಇಂಟೇಕ್ ಫುಡ್ ತಗೋತಾ ಇಲ್ಲ ಅಥವಾ ನ್ಯೂಟ್ರಿಷನ್ ತಗೋತಾ ಇಲ್ಲ, ಆ ಕಾರಣಕ್ಕೆ ಹೇರ್ ಫಾಲ್ ಆಗುತ್ತಾ? ಇದು ಒಂದು ಹೆಲ್ಮೆಟ್ ಧರಿಸೋದ್ರಿಂದ ಮತ್ತೆ ಜಾಸ್ತಿ ಸ್ವೆಟ್ ಆಗೋದ್ರಿಂದ ಕೂಡ ಸ್ಕ್ಯಾಲ್ಪ್ ಹೆಲ್ತ್ ಹಾಳಾಗುತ್ತೆ. ಅಂದರೆ ಹೆಂಗಸರಲ್ಲಿ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಆ್ಯಸ್ ಎ ಪೇರೆಂಟ್ ಅವರಿಗೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ಈ ಥರದ್ದೆಲ್ಲ ಸಮಸ್ಯೆ ಆಗಲ್ಲ. ಬಟ್ ಅವರಿಗೇನಾದರೂ PCOD ಸಮಸ್ಯೆ ಇತ್ತು, ಅಥವಾ ಥೈರಾಯ್ಡ್ ಸಮಸ್ಯೆ ಇತ್ತು, ಅಥವಾ ಒಬೇಸಿಟಿ ಇತ್ತು ಮಕ್ಕಳಲ್ಲಿ ಅಂತ ಹೇಳಿದಾಗ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಹೇರ್ ಫಾಲ್ನ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು. ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್ ಅಂದರೆ ಇವಾಗ ಸ್ಮೋಕಿಂಗ್ ಮತ್ತು ಡ್ರಿಂಕ್ಸ್ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವ್ರಿಗೆ ಈ ಥರ ಅಡಿಕ್ಷನ್ಸ್ ಇರೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ. ಮೇಲ್ನಲ್ಲಿ ನಾವು ಹೆಚ್ಚಾಗಿ ನೋಡೋ ರೀಸನ್ ಯಾವುದು ಹೇರ್ ಫಾಲ್? ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಈ ಹೇರ್ ಫಾಲ್ ಸಮಸ್ಯೆ ಅನ್ನುವಂಥದ್ದು ಸಾಕಷ್ಟು ಜನರನ್ನು ಕಾಡ್ತಾ ಇದೆ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಅಥವಾ ಬೇರೆ ಬೇರೆ ಏನೇನೋ ಒಂದಷ್ಟು ಮೆಡಿಸನ್ಗಳನ್ನು ತಗೊಂಡ್ರು ಕೂಡ, ಅಥವಾ ಇಂಟೇಕ್ ಆಗಿರ್ಬೋದು, ಆಯಿಲ್ಗಳಾಗಿರ್ಬೋದು, ಎಷ್ಟೇ ಸರ್ಕಸ್ ಮಾಡಿದ್ರು ಹೇರ್ ಫಾಲ್ ಮಾತ್ರ ಕಂಟ್ರೋಲಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಹೇರ್ ಥಿನ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದಷ್ಟು ಜನರ ಕಂಪ್ಲೇಂಟ್ ಇದೆ. ಸೊ ಹಾಗಿದ್ರೆ ಹೋಮಿಯೋಪತಿಯಲ್ಲಿ ಈ ಹೇರ್ ಫಾಲ್ ಟ್ರೀಟ್ಮೆಂಟ್ಗೆ, ಹೇರ್ ಫಾಲ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಹೇರ್ ಥಿನ್ ಆಗ್ತಾ ಇದೆ, ನಮಗೆ ಹೇರ್ ಚೆನ್ನಾಗಿ ಥಿಕ್ ಆಗಬೇಕು ಅಂದರೆ ಸೊ ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಲಭ್ಯ ಇದೆ? ಸೊ ಕಂಪ್ಲೀಟಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ನಮ್ಮ ಒಂದು ಸ್ಕಿನ್ ಜೊತೆಗೆ ನಮ್ಮ ಹೇರ್ ಕೂಡ ಬಹಳ ಇಂಪಾರ್ಟೆಂಟ್. ನಾವು ಚೆನ್ನಾಗಿ ಕಾಣೋದೇ ನಮ್ಮ ಹೇರ್ ಚೆನ್ನಾಗಿದ್ದರೆ. ಸೊ ಹಾಗಾಗಿ ಕಂಪ್ಲೀಟಾಗಿ ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಸೊ ಹೇಗಿರುತ್ತೆ ನಮ್ಮ ಹೇರನ್ನು ನಾವು ಹೇಗೆ ಕೇರ್ ಮಾಡಬೇಕು, ಆ್ಯಂಡ್ ಹೇರ್ ಗ್ರೋತ್ಗೆ ಏನು ಮಾಡಬೇಕು, ಆ್ಯಂಡ್ ಹೋಮಿಯೋಪತಿ ಟ್ರೀಟ್ಮೆಂಟಿಂದ ನಮ್ಮ ಹೇರ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು ಹೇಗೆ ಪರಿಹಾರ ಆಗುತ್ತೆ, ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಶಿಲ್ಪಾ ಅವರಿದ್ದಾರೆ. ಅವರು ಸೀನಿಯರ್ ಹೋಮಿಯೋಪತಿ ಕನ್ಸಲ್ಟೆಂಟ್ ಆ್ಯಂಡ್ ಡರ್ಮಟಾಲಜಿಸ್ಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ನಾವು ನೋಡೋಕ್ಕೆ ಇವತ್ತು ಕ್ಯಾಮೆರಾ ಮುಂದೆ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದೀವಿ ಅಂದರೆ, ಒಂದು ನಮ್ಮ ಹೇರ್ ಚೆನ್ನಾಗಿದೆ ಅಂದರೆ ಆಬ್ವಿಯಸ್ಲಿ ನಮ್ಮ ಫೇಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳದ್ದು ಕಂಪ್ಲೇಂಟು, ನಮ್ಮ ಹೇರ್ ಚೆನ್ನಾಗಿಲ್ಲ, ನಮ್ಮ ಹೇರ್ ಬ್ಲ್ಯಾಕ್ ಇಲ್ಲ, ನಮ್ಮ ಹೇರ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ, ಆ್ಯಂಡ್ ನನ್ನ ಹೇರ್ ತುಂಬ ಥಿಕ್ನೆಸ್ ಇಲ್ಲ, ತುಂಬ ತಿನ್ನಾಗಿದೆ, ಹೀಗೆ ಸಾಕಷ್ಟು ನಮ್ಮ ಕೂದಲು ಬಗ್ಗೆ ಕಂಪ್ಲೇಂಟ್ ಹೆಣ್ಮಕ್ಳಿಗೆ ಇದ್ದೇ ಇದೆ. ಸೊ ಫಸ್ಟ್ಗೆ ನಮ್ಮ ಹೇರ್ ಹೇಗೆ ಗ್ರೋತ್ ಆಗುತ್ತೆ, ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ನಾವು ಏನು, ನಮ್ಮ ದೇಹ ಹೇಗೆ ಸಪೋರ್ಟ್ ಮಾಡುತ್ತೆ, ಅದ್ರ ಬಗ್ಗೆ ಹೇಳಿ. ನೋಡಿ, ಹೇರ್ ಫಾಲ್ ಅನ್ನೋದು ತುಂಬಾ ಸಾಮಾನ್ಯವಾದ ಕನ್ಸರ್ನ್ ಇವಾಗ ಎಲ್ಲರಿಗೂ. ಆ್ಯಂಡ್ ಒಂದು ಹೇರ್ ಅಂತ ಹೇಳಿದಾಗ ಇಟ್ ಈಸ್ ಅ ಪ್ರೈಡ್ ಫಾರ್ ಯು ಅಂತ ಎಲ್ಲರಿಗೂ. ಅಂದರೆ ಎಷ್ಟು ಕೂದಲು ಚೆನ್ನಾಗಿ ಇದು ಮಾಡ್ಕೋತಾರೆ, ದಟ್ ಈಸ್ ಅ ಪ್ರೈಡ್ ಫಾರ್ ದೆಮ್ ಸೆಲ್ಫ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಗಂಡಸರಲ್ಲಿ ಹೆಂಗಸರಲ್ಲಿ ಅಂದರೆ ಮೇಲ್ ಟೈಪ್ ಬಾಲ್ಡ್ನೆಸ್, ಫಿಮೇಲ್ ಟೈಪ್ ಬಾಲ್ಡ್ನೆಸ್ ಅಂತ ಕರಿತೀವಿ. ಬಟ್ ಇವಾಗಿಂದು ಲೈಫ್ ಸ್ಟೈಲ್ ಅಂದರೆ ಜೀವನದ ಒತ್ತಡದಲ್ಲಿ ಇರ್ಬೋದು, ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ಸ್ ಅಂತೀವಿ, ಸ್ಟ್ರೆಸ್, ಟೆನ್ಷನ್ಸ್, ವರ್ಕಿಂಗ್ ಹ್ಯಾಬಿಟ್ಸ್, ಇದರಲ್ಲೆಲ್ಲ ಏನಾಗ್ತಿದೆ ಅಂದರೆ ಈಕ್ವಲಿ ಇಬ್ರಿಗೂ, ಗಂಡಸರಲ್ಲಿ ಇರ್ಬೋದು ಅಥವಾ ಹೆಂಗಸರಲ್ಲಿ ಇರ್ಬೋದು, ದರ್ ಈಸ್ ಲಾಟ್ ಆಫ್ ಹೇರ್ ಫಾಲ್ ಇಶ್ಯೂ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಹೇರ್ ಫಾಲ್ ಅಂತ ಬಂದಾಗ ನಮ್ಗೆ ಏನಾಗುತ್ತೆ, ಒಂದು ರೂಟ್ ಕಾಸ್ ನಾವು ನೋಡ್ತೀವಿ. ಅಂದ್ರೆ ಕಾಸ್ ಆಫ್ ದ ಹೇರ್ ಫಾಲ್ ಏನಿರಬಹುದು ಅಂತ. ಒಂದು ನಮ್ಮಲ್ಲಿ ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಅಂತ ಕರಿತೀವಿ. ಅಂದ್ರೆ ಇವಾಗ ಫ್ಯಾಮಿಲಿನಲ್ಲೇ ಬಂದಿದೆ ಗಂಡಸರಲ್ಲಿ, ಅಂದ್ರೆ ಮೇಲ್ ಟೈಪ್ ಬಾಲ್ಡ್ನೆಸ್ ಇಸ್ ವೆರಿ ಕಾಮನ್. ಸೊ ಅದರಿಂದ ಬರಕ್ಕೆ ಶುರು ಆಗುತ್ತೆ. ಸೊ ಅದು ಒಂದು ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಅಂತ ಹೇಳ್ತೀವಿ. ಇನ್ನೊಂದು ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ನ್ಯೂಟ್ರಿಷನ್ ಅಂದ್ರೆ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೆಫಿಷಿಯನ್ಸೀಸ್, ಅಂದ್ರೆ ನಿಮ್ಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸೀಸ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರಬಹುದು, ಅಥವಾ ವಿಟಮಿನ್ D3 ಕಡಿಮೆ ಇರುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಹೇರ್ ಫಾಲ್ ಜಾಸ್ತಿ ಇರುತ್ತೆ. ಸೊ ನ್ಯೂಟ್ರಿಷನಲ್ ವೇರಿಯೇಷನ್ಸ್ ಆದಾಗಲೂ ಕೂಡ
ನಿಮ್ಗೆ ಹೇರ್ ಫಾಲ್ ಜಾಸ್ತಿ ಇರುತ್ತೆ. ಇನ್ನೊಂದು ನಾವ್ ಹೇಳ್ತೀವಿ ಸೈಕಲಾಜಿಕಲ್ ಅಂತ. ಸೊ ಸೈಕಲಾಜಿಕಲ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಅದು ವರ್ಕ್ ಪ್ರೆಷರ್, ವರ್ಕ್ ಟೆನ್ಷನ್ಸ್, ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ಸ್. ಹಂಗಂತ ಬರೀ ಕೆಲ್ಸಕ್ಕೆ ಹೋಗೋರ್ಗೆನೆ ಹೇರ್ ಫಾಲ್ ಅಂತ ಅಲ್ಲ, ಈವನ್ ಲೈಕ್ ವುಮೆನ್ ಹೂ ಇಸ್ ವರ್ಕಿಂಗ್ ಅಟ್ ಹೋಮ್, ಅಂದ್ರೆ ಇವಾಗ ಹೌಸ್ ವೈಫ್ಸ್ ಅಲ್ಲೂ ಕಾಮನ್ ಆಗಿ ನಾವು ನೋಡ್ತೀವಿ ಹೇರ್ ಫಾಲ್. ಸೊ ದಟ್ ಮೈಟ್ ಬಿ ಆಲ್ಸೋ ಡ್ಯೂ ಟು ಸ್ಟ್ರೆಸ್. ಅವ್ರ ಮನೆಯಲ್ಲಿ ಮಾಡ್ತಿರೋದು ಕೆಲಸಗಳಲ್ಲಿ ಇರ್ಬೋದು, ಎಮೋಷನಲಿ ಇದಾಗ್ತಿರ್ಬೋದು. ಇನ್ನೊಂದು ಕಾರಣ ನಾವೇನಂತ ಹೇಳ್ತೀವಿ, ಮೆಡಿಸಿನಲ್ ಇಂಟೇಕ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಯಾರಾದ್ರೂ ತಗೊಳ್ತಿರ್ತಾರೆ. ಸೊ ಇಟ್ ಮೈಟ್ ಬಿ ಆಂಟಿ ಡಿಪ್ರೆಸೆಂಟ್ ಇರ್ಬೋದು, ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ ಇರ್ಬೋದು, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಇರ್ಬೋದು. ಸೊ ಈ ಥರ ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ತಗೊಳ್ತಿರೋರ್ಗೆ ಏನಾಗುತ್ತೆ, ನಿಮಗೆ ಹೇರ್ ಫಾಲ್ ಇರುತ್ತೆ. ಯಾಕೆಂದ್ರೆ ದೀಸ್ ಆರ್ ದ ಮೆಡಿಸಿನಲ್ ಸೈಡ್ ಎಫೆಕ್ಟ್ಸ್. ಸೊ ಇದು ಲಾಂಗ್ ಟರ್ಮ್ ಅಲ್ಲಿ ಅವರು ಯಾವುದೇ ಮೆಡಿಸಿನ್ಸ್ ತಗೊಳ್ತಿದ್ದಾರೆ ಒಂದು 5 ವರ್ಷದಿಂದ 10 ವರ್ಷದಿಂದ ಅಂತ ಹೇಳಿದಾಗ ಹೇರ್ ಫಾಲ್ ಅವರಿಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನಾವು ಇವಾಗ ಏನ್ ಹೇಳ್ತೀವಿ ಅಂದ್ರೆ, ವೆನ್ ಇಟ್ ಕಮ್ಸ್ ಟು ಮೇಲ್ ಟೈಪ್ ಅಥವಾ ಫಿಮೇಲ್ ಟೈಪ್ ಬಾಲ್ಡ್ನೆಸ್ ಅಂತ ಹೇಳಿದಾಗ, ಮೇಲ್ ಟೈಪ್ ಅಲ್ಲಿ ಏನಾಗುತ್ತೆ, ಆಸ್ ಐ ಸೆಡ್, ಹೇರ್ ಲೈನ್ ರಿಸೀಡಿಂಗ್ ಆಗ್ತಾ ಹೋಗುತ್ತೆ, ಮತ್ತೆ ಟಿಪಿಕಲ್ ಹೇರ್ ಲೈನ್ ರಿಸೀಡಿಂಗ್ ಹೇಳ್ತೀವಿ, ಮತ್ತೆ ಹಿಂದೆಗಡೆ ಹೋಗುತ್ತೆ, ಮತ್ತೆ ಆನ್ ದ ಕ್ರೌನ್ ಏರಿಯಾ ಅಂತ ಕರಿತೀವಿ. ಸೊ ಈ ಜಾಗದಲ್ಲಿ ಹೇರ್ ಫಾಲ್ ನಾವು ನೋಡ್ತೀವಿ. ಅಂಡ್ ದೇರ್ ಇಸ್ ಅ ಸ್ಕ್ಯಾಂಟಿನೆಸ್ ಅಂದ್ರೆ ಸ್ಕ್ಯಾಲ್ಪ್ ಕಾಣಿಸುತ್ತೆ, ಅಂದ್ರೆ ಕೂದಲು ಉದ್ರೆ ಸ್ಕ್ಯಾಲ್ಪ್ ಕೂಡ ಕಾಣಿಸುತ್ತೆ. ಸೊ ಇದೂನು ಒನ್ ಆಫ್ ದ ಇದು ಅಂತ ಹೇಳ್ಬೋದು. ಜೊತೆಗೆ ಹೆಂಗಸರಲ್ಲಿ ಅಂದ್ರೆ ಇವಾಗ ನಾವೇನ್ ಹೇಳ್ತೀವಿ, ಫಿಮೇಲ್ ಟೈಪ್ ಬಾಲ್ಡ್ನೆಸ್ ಇವಾಗ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಅಂದ್ರೆ ಪಾಸ್ಟ್ 5-10 years ಇಂದ ಅಂತೂ ನಾವು ಜಾಸ್ತಿ ನೋಡ್ತಾ ಇದೀವಿ ಫಿಮೇಲ್ ಟೈಪ್ ಪ್ಯಾಟರ್ನ್ ಬಾಲ್ಡ್ನೆಸ್. ಯಾಕೆ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಅಂದ್ರೆ ಇವಾಗ PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಅವರಿಗೆ ಸ್ಟ್ರೆಸ್ ಟೆನ್ಷನ್ಸ್ ಇರಬಹುದು, ವರ್ಕ್ ಪ್ರೆಷರ್, ವರ್ಕ್ ಟೆನ್ಷನ್ಸ್ ಇರ್ಬೋದು, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಈವನ್ ಇನ್ ಫೀಮೇಲ್ಸ್, ಮತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ಪ್ರೆಗ್ನೆಂಟ್ ಟೈಮಲ್ಲೂ ಹೇರ್ ಫಾಲ್ ಆಗ್ತಿರುತ್ತೆ, ಮಗು ಆದ್ಮೇಲೂ ಕೂಡ ದೇರ್ ವಿಲ್ ಬಿ ಅ ಹೇರ್ ಫಾಲ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲ್ ಕೂಡ ನಾವು ನೋಡ್ತಾ ಬರ್ತೀವಿ. ಅಂಡ್ ಮೆನೋಪಾಸಲ್ ಅಂತ ಕರಿತೀವಿ, ಅಂದ್ರೆ ಮುಟ್ಟು ನಿಲ್ಲುವ ಸಮಯದಲ್ಲೂ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ಫ್ಯೂ ಕಾಸಸ್ ಫಾರ್ ಫಿಮೇಲ್ ಟೈಪ್ ಬಾಲ್ಡ್ನೆಸ್. ಅಂದ್ರೆ ಹೆಂಗಸರಲ್ಲಿ ನಿಮ್ಗೆ ಹೇರ್ ಫಾಲ್ ಆಗುವಂಥದ್ದು ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಕೂಡ ನಾವು ಸಾಮಾನ್ಯವಾದ ಕಾರಣಗಳು ಅಂತ ಹೇಳ್ಬೋದು. ಇನ್ನೊಂದೇನಾಗುತ್ತೆ, ಕೆಲವರು ಹೆಲ್ಮೆಟ್ ಧರಿಸ್ತಾರೆ ಜಾಸ್ತಿ. ಅಂದ್ರೆ ಇವಾಗ ಬೈಕಲ್ಲೇ ಓಡಾಡ್ತಿರ್ತಾರೆ, ಫಿಮೇಲ್ಸ್ ಇರ್ಬೋದು, ಮೇಲ್ಸ್ ಇರ್ಬೋದು. ಸೊ ಅವರಲ್ಲೂ ಕೂಡ ಏನಾಗುತ್ತೆ, ಹೆಲ್ಮೆಟ್ ಒತ್ತಡ ಅಂದ್ರೆ ತಲೆ ಕೂದಲ ಮೇಲೆ ಏನಾಗುತ್ತೆ, ತುಂಬಾ ಒತ್ತಡ ಬಿದ್ದಾಗ ಏನಾಗುತ್ತೆ, ಸ್ಕ್ಯಾಂಟಿನೆಸ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಕಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ, ಹೆಲ್ಮೆಟ್ ನ ಸ್ವೆಟ್ಟಿಂಗ್ ತುಂಬಾ ಜಾಸ್ತಿ ಇರುತ್ತೆ, ಬಟ್ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಹೆಲ್ಮೆಟ್ ಕುಶನ್ ಕೂದಲ ಮೇಲೆ ಬರೋಂಗ್ ಮಾಡ್ಕೋತಾರೆ. ಅಂಡ್ ದೇರ್ ಬಿ ಲಾಟ್ ಆಫ್ ಇನ್ಫೆಕ್ಷನ್, ಮತ್ತೆ ಡ್ಯಾಂಡ್ರಫ್ ಅಂತ ಕೂಡ ಹೇಳ್ತಾರೆ ಅದರಿಂದ. ಸೊ ಇಲ್ಲಿ ಏನಾಗುತ್ತೆ, ಹೆಲ್ಮೆಟ್ ಯೂಸ್ ಮಾಡುವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಅವರು ಕ್ಲೀನ್ ಕರ್ಚೀಫ್ ಇರ್ಬೋದು ಅಥವಾ ಸಮ್ ಲೇಯರಿಂಗ್ ಕೊಡ್ಬೇಕು ಅವರು ಹೆಲ್ಮೆಟ್ ಯೂಸ್ ಮಾಡೋಕ್ಕಿಂತ ಮುಂಚೆ. ಅವಾಗ ಏನಾಗುತ್ತೆ ಅಂದ್ರೆ, ಅದನ್ನ ಆ ಕ್ಲಾತ್ ನ ನೀವು ದಿನ ಹೋಗಿಬೇಕು ಅಥವಾ ರಿಪಿಟೇಟಿವ್ಲಿ ಚೇಂಜ್ ಮಾಡ್ತಿರ್ಬೇಕು. ಸೊ ಅದನ್ನೇ ಯೂಸ್ ಮಾಡ್ತಿರ್ಬಾರ್ದು. ಸೊ ಇನ್ಫೆಕ್ಷನ್ ಆಗೋದಿಲ್ಲ, ಮತ್ತೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಇದು ಒಂದು ಹೆಲ್ಮೆಟ್ ಧರಿಸೋದ್ರಿಂದ ಮತ್ತೆ ಜಾಸ್ತಿ ಸ್ವೆಟ್ ಆಗೋದ್ರಿಂದ ಕೂಡ ಸ್ಕ್ಯಾಲ್ಪ್ ಹೆಲ್ತ್ ಹಾಳಾಗುತ್ತೆ. ಸೊ ಅದರಿಂದ ಕೂಡ ನಾವು ಹೇರ್ ಫಾಲ್ ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಅಂತ ಹೇಳಿದ್ರೆ. ಸೊ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ ಹೇರ್ ಫಾಲ್ ಆಗೋದಕ್ಕೆ ಅಂತ. ಸೊ ಟೀನೇಜ್ ಇಂದ ಹಿಡಿದು ನಮಗೆ ಎಲ್ಲಿ ಮೆನೋಪಾಸ್ ಆಗುವವರೆಗೂ ಕೂಡ ಸೊ ಹೇರ್ ಫಾಲ್ ಆಗ್ತಾನೇ ಇರುತ್ತೆ. ಬಟ್ ಯಾವ್ಯಾವ ಟೈಮಲ್ಲಿ ನಾವು ಯಾವ ಸಿಚುಯೇಷನ್ ಅಲ್ಲಿ ಇದೀವಿ ಅದನ್ನ ಅರ್ಥ ಮಾಡಿಕೊಂಡು ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಬಹುಶಃ ನಾವು ಅದನ್ನ ಕ್ಯೂರ್ ಮಾಡ್ಕೋಬಹುದು. ಇವಾಗ ಹೆಚ್ಚಾಗಿ ಈಗ ಟೀನೇಜರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ಒಂದು ಹಾರ್ಮೋನಲ್ ಚೇಂಜಸ್ ಇಂದ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ, ಹಾರ್ಮೋನಲ್ ಚೇಂಜಸ್ ಅಂತ ಬಂದಾಗ ಈಗ PCOD ಆಗಿರ್ಬೋದು ಅಥವಾ PCOS ಆಗಿರ್ಬೋದು, ಈ ಥರದ ಹಾರ್ಮೋನಲ್ ಚೇಂಜಸ್ ಆಗುವಂಥ ಎಲ್ಲರಿಗೂ ಹೇರ್ ಫಾಲ್ ಆಗುತ್ತಾ, ಅಥವಾ ಆ ಸಮಸ್ಯೆ ಇದ್ರೂ ಅಥವಾ ನಾವು ಸರಿಯಾಗಿ ಇಂಟೇಕ್ ಫುಡ್ ತಗೋತಾ ಇಲ್ಲ ಅಥವಾ ನ್ಯೂಟ್ರಿಷನ್ ತಗೋತಾ ಇಲ್ಲ, ಆ ಕಾರಣಕ್ಕೆ ಹೇರ್ ಫಾಲ್ ಆಗುತ್ತಾ, ಹೆಂಗೆ ಡಾಕ್ಟರ್? ನೋಡಿ, ಈ ಟೀನೇಜರ್ಸ್ ಅಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಮುಟ್ಟು ಶುರು ಆಗತ್ತೆ ಅನ್ಕೊಳ್ಳಿ. ಅಂದ್ರೆ ಇವಾಗ ಫಸ್ಟ್ ಮೆನಾರ್ಕಿ ಅಂತ ಕರಿತೀವಿ ಹೆಂಗಸರಲ್ಲಿ, ಎಸ್ಪೆಷಲಿ ಗರ್ಲ್ಸ್. ಸೊ ಇಲ್ಲಿ ಏನಾಗುತ್ತೆ, ಅವರಿಗೆ ಹಾರ್ಮೋನಲ್ ಸ್ಲೈಟ್ ವೇರಿಯೇಷನ್ಸ್ ಆಗುತ್ತೆ ಅಂಡ್ ಅದು ರೆಗ್ಯುಲರೈಸ್ ಆಗಬೇಕು ಮೆನ್ಸಸ್, ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ನಾವು ಇವಾಗಿನ ಜನರೇಷನ್ ಅಲ್ಲಿ ನಮ್ಗೆ ಏನ್ ನೋಡ್ತಾ ಇದೀವಿ ಅಂದ್ರೆ, ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ಸಾಕಷ್ಟು ಸಣ್ಣ ವಯಸ್ಸಲ್ಲೇನೆ, ಅಂದ್ರೆ ಇವಾಗ 14 years 15 yearsಗೆ PCOD,
ಥೈರಾಯ್ಡ್ ಅಂತೂ ನಾವು ಜುವಿನೈಲ್ ಅಂತ ಹೇಳ್ತೀವಿ, ಅಂದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಬಂದಿರುವಂಥದ್ದು ಇರ್ಬೋದು, ಹೈಪೋಥೈರಾಯ್ಡ್. ಮತ್ತೆ ಈವನ್ ಅಟ್ ದ ಏಜ್ ಆಫ್ 14-15 ಥೈರಾಯ್ಡ್ ಅವರಿಗೆ ಕಂಡು ಬರುವಂಥದ್ದು ಬಿಕಾಸ್ ಆಫ್ ದ ಫ್ಯಾಮಿಲಿ ಹಿಸ್ಟ್ರಿ, ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ, ಬಿಕಾಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಇವಾಗಿನ ಮಕ್ಳಿಗಂತೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ, ಅಂದ್ರೆ ಮೊಬೈಲ್ ನೋಡೋದಿರ್ಬೋದು, ಟಿವಿ ನೋಡೋದಿರ್ಬೋದು, ಈ ತರ ಮಾಡಿ ಒಂದೇ ಕಡೆ ಕೂತು ಒಬೆಸಿಟಿ ಜಾಸ್ತಿ ಅಂಡ್ ಜಂಕ್ ಫುಡ್ ಜಾಸ್ತಿ ತಗೊಳ್ತಾ ಇರೋದ್ರಿಂದ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಬಿಕಾಸ್ ಆಫ್ ದಾಟ್ ಅವರಿಗೆ ಹಾರ್ಮೋನಲ್ ವೇರಿಯೇಷನ್ಸ್ ಇದ್ದಾಗ ಅವರಿಗೆ ಹೇರ್ ಫಾಲ್ ಕೂಡ ನೋಡ್ತಾ ಇದೀವಿ, ಮತ್ತೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ತುಂಬಾನೇ ಆಗ್ತಾ ಇದೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ, ಟೀನೇಜರ್ಸ್ ಅಲ್ಲಿ ನಾವು ಹೇರ್ ಫಾಲ್ ಜಾಸ್ತಿ ನೋಡ್ತಾ ಇದೀವಿ. ಅದ್ರ ಜೊತೆಗೆ ನ್ಯೂಟ್ರಿಷನಲ್ ಫುಡ್ ಇಂಟೇಕ್ ಅಂತ ಕರಿತೀವಿ, ಅಂದ್ರೆ ಮನೆಯಲ್ಲಿ ಮಾಡಿರುವಂತಹ ಅಡಿಗೆ ಅಥವಾ ಊಟನ ತುಂಬಾ ಕಡಿಮೆ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಇವಾಗ ಹೊರಗಡೆಯಿಂದ ಆರ್ಡರ್ ಮಾಡಿ ತಿನ್ನುವಂಥದ್ದು ಇರ್ಬೋದು, ಪ್ರಿಸರ್ವೇಟಿವ್ಸ್ ಇರ್ಬೋದು, ಅಥವಾ ಅಡಿಕ್ಟಿವ್ಸ್ ಇರ್ಬೋದು, ಈ ತರ ಹಾಕಿರುವಂತಹ ಫುಡ್ ಜಾಸ್ತಿ ಇಂಟೇಕ್ ಮಾಡಿರೋದ್ರಿಂದ ಹಾರ್ಮೋನಲ್ ನ್ಯಾಚುರಲಿ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಅದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇರುತ್ತೆ. ಸೊ ಇದು ಎರಡೂ ಏನ್ ಮಾಡ್ತಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಅದು ಮೇನ್ಲಿ ಕಾರಣ ಅಂತ ನಾವು ಹೇಳ್ತಾ ಇದೀವಿ, ಎಸ್ಪೆಷಲಿ ನಾವು ವಿತ್ ದ ಟೀನೇಜರ್ಸ್. ಅಂಡ್ ಇಲ್ಲಿ ಏನಾಗುತ್ತೆ, ಇದರ ಜೊತೆಗೆ ನಾವು ಬ್ಯಾಲೆನ್ಸ್ ಡಯಟ್ ಕೊಡ್ಬೇಕಾಗತ್ತೆ. ಆಸ್ ಅ ಪೇರೆಂಟ್ ಅವರಿಗೆ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಫುಡ್ ಕೊಟ್ಟಾಗ ಈ ತರದೆಲ್ಲ ಸಮಸ್ಯೆ ಆಗಲ್ಲ. ಬಟ್ ಅವ್ರಿಗೆ ಏನಾದ್ರೂ PCOD ಸಮಸ್ಯೆ ಇತ್ತು, ಅಥವಾ ಥೈರಾಯ್ಡ್ ಸಮಸ್ಯೆ ಇತ್ತು, ಅಥವಾ ಒಬೆಸಿಟಿ ಇತ್ತು ಮಕ್ಕಳಲ್ಲಿ ಅಂತ ಹೇಳಿದಾಗ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಹೇರ್ ಫಾಲ್ ನ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು. ಮತ್ತೆ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಇದ್ದಾಗ್ಲೂ ಕೂಡ ಅದಕ್ಕೆ ಕರೆಕ್ಟ್ ಆಗಿರುವಂತಹ ಸಪ್ಲಿಮೆಂಟ್ಸ್ ಕೊಟ್ಟಾಗ ಡೆಫಿನೆಟ್ಲಿ ಅವರಿಗೆ ಏನು ಈ ತರ ಹೇರ್ ಫಾಲ್ ಆಗುವಂಥದ್ದನ್ನೆಲ್ಲಾನು ನಾವು ಅಟ್ ದಟ್ ಏಜ್ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು. ಓಕೆ, ಇನ್ನು ನಾವು ಮೇಲ್ಸ್ ಅಂತ ಬಂದಾಗ ಸೊ ಅವರು ಸಿಕ್ಕಾಪಟ್ಟೆ ಹೇರ್ ಫಾಲ್ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ. ಫಸ್ಟ್ ರೀಸನ್ ಅವ್ರಿಗೆ ಬರೋದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅಂಡ್ ಹೆಲ್ಮೆಟ್ ಧರಿಸೋದ್ರಿಂದ ಕೂಡ ಅವ್ರಿಗೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ. ಮೇಲ್ನಲ್ಲಿ ನಾವು ಹೆಚ್ಚಾಗಿ ನೋಡೋ ರೀಸನ್ ಯಾವುದು ಹೇರ್ ಫಾಲ್ಗೆ? ಗಂಡಸರಲ್ಲಿ ಬರುವಂಥದ್ದು ಒಂದೇನಂದ್ರೆ ಮೇನ್ಲಿ ನಾವು ನೋಡೋದು ಮೋಸ್ಟ್ ಆಫ್ ದ ಕೇಸಸ್ ಹೆರಿಡಿಟ್ರಿ ಅಥವಾ ಜೆನೆಟಿಕ್ ಅಂತ ಹೇಳ್ತೀವಿ. ಬಟ್ ಕೆಲವು ಡಿಸೀಸ್ ರಿಲೇಟೆಡ್ ಅಂತ ಹೇಳ್ತೀವಿ, ಡಿಸೀಸ್ ರಿಲೇಟೆಡ್ ಹೇರ್ ಫಾಲ್ ಅಂತ ಕರಿತೀವಿ. ಡಿಸೀಸ್ ರಿಲೇಟೆಡ್ ಯಾವಾಗ ಅಂತೀವಿ ಅಂದ್ರೆ ನಿಮ್ಗೆ ಡರ್ಮಿಟೈಟಿಸ್ ಇರುತ್ತೆ, ಅಂದ್ರೆ ನಿಮ್ಗೆ ಸ್ಕ್ಯಾಲ್ಪ್ ಅಲ್ಲಿ ಸಮಸ್ಯೆ ಇದೆ, ಇನ್ಫೆಕ್ಷನ್ಸ್ ಆಗ್ತಿದೆ, ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಸ್ಕ್ಯಾಲ್ಪ್ ಅಲ್ಲಿ ಗುಳ್ಳೆಗಳಾಗುವಂಥದ್ದು ಇರ್ಬೋದು, ಪಸ್ ಗುಳ್ಳೆಗಳಾಗುವಂಥದ್ದು ಇರ್ಬೋದು. ಇದೆಲ್ಲಾನು ಕೂಡ ಸ್ಕ್ಯಾಲ್ಪ್ ಹೆಲ್ತ್ ಕರೆಕ್ಟ್ ಆಗಿ ಮೇಂಟೈನ್ ಆಗ್ತಿರೋದಿಲ್ಲ, ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಏನ್ ಹೇಳ್ತೀವಿ, ಡಿಸೀಸ್ ಬೇಸ್ಡ್ ಹೇರ್ ಫಾಲ್ ಅಂತ ಕರಿತೀವಿ. ಇನ್ನ ಒಂದು ಕಾರಣ ನಿಮ್ಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಕರಿತೀವಿ. ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಕ್ಯಾಲ್ಪ್ ಅಲ್ಲಿ ನಿಮ್ಗೆ ಸೋರಿಯಾಸಿಸ್ ಉತ್ಪತ್ತಿಯಾಗಿ ಲೇಯರ್ ಬೈ ಲೇಯರ್ ನಿಮ್ಗೆ ಡ್ಯಾಂಡ್ರಫ್ ತರನೇ ನಿಮ್ಗೆ ಫ್ಲೇಕ್ಸ್ ಉದುರ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಹೇರ್ ಫಾಲ್ ಕೂಡ ನಾವು ಜಾಸ್ತಿ ನೋಡ್ಬೋದು. ಇನ್ನೊಂದು ಎಕ್ಸಿಮಾ ಇರ್ಬೋದು, ಅಥವಾ ಅದರ್ ಇನ್ಫೆಕ್ಷನ್, ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಇಂದಾನು ಕೂಡ ಡಿಸೀಸ್ ಬೇಸ್ಡ್ ಅಂತ ಹೇಳ್ತೀವಿ ನಾವು. ಇನ್ನೊಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್ ಅಂದ್ರೆ ಇವಾಗ ಸ್ಮೋಕಿಂಗ್ ಮತ್ತೆ ಡ್ರಿಂಕ್ಸ್ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರಿಗೆ ಈ ತರ ಅಡಿಕ್ಷನ್ಸ್ ಇರೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಇರುತ್ತೆ. ಸೊ ಇವಾಗ ಕ್ರಾನಿಕ್ ಸ್ಮೋಕರ್, ಸೊ ಇವರಿಗೆ ಹೇರ್ ಫಾಲ್ ಅಂದ್ರೆ ಇಟ್ ಈಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ಹ್ಯಾಬಿಟ್ಸ್. ಅಂಡ್ ಆಲ್ಕೋಹಾಲ್ ಇರ್ಬೋದು. ಸೊ ಈ ತರ ಏನಾದ್ರೂ ಅಡಿಕ್ಷನ್ಸ್ ಇದ್ದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಸಿ ಲಾಟ್ ಆಫ್ ಹೇರ್ ಫಾಲ್. ಅಂಡ್ ಗಂಡಸರಲ್ಲೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಗಂಡಸರಲ್ಲೂ ಕೂಡ ಈ ನಡುವೆಯಿಂದ ಥೈರಾಯ್ಡ್ ಫ್ಲಕ್ಚುಯೇಷನ್ಸ್ ನ ಜಾಸ್ತಿ ನೋಡ್ತೀವಿ. ಅದ್ರ ಜೊತೆಗೆ ಸ್ಟ್ರೆಸ್, ಟೆನ್ಷನ್ಸ್ ಇರ್ಬೋದು, ವರ್ಕ್ ಪ್ರೆಷರ್, ವರ್ಕ್ ಟೆನ್ಷನ್ಸ್ ವಿ ವಿಲ್ ಸಿ ಆಲ್ವೇಸ್. ಇದ್ರ ಜೊತೆಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ಅವರಿಗೆ ಸಮಸ್ಯೆ ಉಂಟಾಗುವಂಥದ್ದು, ಅಂದ್ರೆ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುವಂಥದ್ದು ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಇವಾಗ ನಾವು ನೋಡ್ತಿರೋ ಜನರೇಷನ್ ಅಲ್ಲಿ ನಮಗೆ 21 year ಅಲ್ಲೇನೆ ಹೇರ್ ಫಾಲ್ ಮತ್ತೆ ಬಾಲ್ಡ್ನೆಸ್ ನೋಡ್ತೀವಿ. ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇನೆ ಬಾಲ್ಡ್ನೆಸ್ ನೋಡ್ತಾ ಇದೀವಿ ನಾವು. ಸೊ ಯೂಶಲಿ ಏನಾಗ್ತಿತ್ತು, ಆ ಡಿಕೇಡ್ ಆರ್ 2 decade ಬ್ಯಾಕ್ ನಾವು ನೋಡುವಾಗ ಕೇಸಸ್ ಎಲ್ಲಾನು ಒಂದು 45 ವರ್ಷ ಆದ್ಮೇಲೆ ಬಾಲ್ಡ್ನೆಸ್, ಅಥವಾ 55 years ಆ ತರ ಬಾಲ್ಡ್ನೆಸ್ ನೋಡ್ತೀವಿ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ಬಾಲ್ಡ್ನೆಸ್, ಯು ಕ್ಯಾನ್ ಸಿ ದ ಸ್ಕ್ಯಾಲ್ಪ್ ಆ ತರ ಥಿನ್ ಆಗಿರುತ್ತೆ, ಹೇರ್ ಥಿನ್ನಿಂಗ್ ಇರುತ್ತೆ, ಮತ್ತೆ ಬಾಲ್ಡ್ನೆಸ್ ನಾವು ನೋಡ್ತಾ ಇದೀವಿ. ಸೊ ದಿಸ್ ಈಸ್ ಮೇನ್ಲಿ ಬಿಕಾಸ್ ಒನ್ ಆಫ್ ದ ರೀಸನ್ ನಾನು ಇವಾಗ ಕೊಟ್ಟಿರೋದ್ರಲ್ಲಿ. ಸೊ ಗಂಡಸರಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ದೇರ್ ಹ್ಯಾಬಿಟ್ಸ್ ಇರ್ಬೋದು, ಮತ್ತೆ ಇವಾಗ ನಿಮ್ಗೆ ಅವಾಗಲೇ ಒಂದು ಕಾರಣ ಕೊಟ್ಟೆ,
ಹೆಲ್ಮೆಟ್ ಧರಿಸೋದ್ರಿಂದ ಇರ್ಬೋದು, ಅಂದ್ರೆ ಮೋಸ್ಟ್ ಆಫ್ ದೆಮ್ 2 ವೀಲರ್ಸ್ ಯೂಸ್ ಮಾಡೋದ್ರಿಂದ ಹೆಲ್ಮೆಟ್ ಧರಿಸೋದ್ರಿಂದನೂ ಕೆಲವು ಸತಿ ಆಗುತ್ತೆ. ಅಂಡ್ ಬಿಕಾಸ್ ಆಫ್ ದ ಸ್ವೆಟಿಂಗ್ ಅಂಡ್ ಆಲ್ ದಿಸ್ ಥಿಂಗ್ಸ್ ಇನ್ಫೆಕ್ಷನ್ ಜಾಸ್ತಿ, ಡ್ಯಾಂಡ್ರಫ್ ಜಾಸ್ತಿ. ಅಂಡ್ ಕೆಲವ್ರಿಗೆ ಏನಾಗುತ್ತೆ, ಡ್ಯಾಂಡ್ರಫೇ ಒಂದು ಸಮಸ್ಯೆ, ಏನೇ ಮಾಡಿದ್ರು ಡ್ಯಾಂಡ್ರಫ್ ಕಮ್ಮಿ ಆಗ್ತಿಲ್ಲ ಅಂತ. ಸೊ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದ್ರೂ ಕೂಡ ಹೇರ್ ಫಾಲ್ ಇರುತ್ತೆ. ಸೊ ಇದೆಲ್ಲಾನು ಕೂಡ ಮೇಲ್ ಟೈಪ್ ಬಾಲ್ಡ್ನೆಸ್ ಅಲ್ಲಿ ಕಾಸಸ್ ಅಂತ ಹೇಳ್ಬೋದು. ಓಕೆ, ಇವಾಗ ಇದು ಹೇರ್ ಫಾಲ್ ಆಯಿತು. ಇವಾಗ ಹೇರ್ ಬಾಲ್ಡ್ನೆಸ್ ಬಗ್ಗೆ ನಾವು ಮಾತಾಡೋಣ. ಈಗ ಹೇರ್ ಫಾಲ್ ಆಗೋದಕ್ಕೆ ನಮಗೆ ನ್ಯೂಟ್ರಿಷನ್ ಕೊರತೆ ಇದ್ದಾಗ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿದ್ರಿ. ಇನ್ನು ಕೆಲವ್ರಿಗೆ ಕಂಟಿನ್ಯೂಸ್ ಆಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ, ಲೈಕ್ ಅದು ಬೇರ್ ಸಮೇತ ಹೇರ್ ಬಿದ್ದೋಗ್ತಾ ಇರುತ್ತೆ, ಆ ಭಾಗದಲ್ಲಿ ಬಾಲ್ಡ್ನೆಸ್ ಆಗುತ್ತೆ, ಮತ್ತೆ ವಾಪಸ್ ಆ ಜಾಗದಲ್ಲಿ ಹೇರ್ ಬರಲ್ಲ. ಈ ಥರ ಪರ್ಟಿಕ್ಯುಲರ್ ಆಗಿ ಕೆಲವರಿಗೆ ಹೆರಿಡಿಟಿಯಿಂದನೂ ಆಗ್ಬೋದು, ಇನ್ನು ಕೆಲವರಿಗೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಆ ರೀಸನ್ಸ್ ಯಾವುದು? ಹೆರಿಡಿಟಿಯನ್ನು ಬಿಟ್ಟು ಯಾವ ಏಜಿಗೆ ಬಾಲ್ಡ್ನೆಸ್ ಸ್ಟಾರ್ಟ್ ಆಗುತ್ತೆ? ಈಗ ಅಪ್ಪನಿಗೆ 35 ವರ್ಷಕ್ಕೆ ಬಾಲ್ಡ್ನೆಸ್ ಆಗಿದ್ರೆ ಮಗನಿಗೂ 35 ವರ್ಷಕ್ಕೆ ಬಾಲ್ಡ್ನೆಸ್ ಆಗುತ್ತಾ, ಅಥವಾ ಅವ್ರು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡ್ರೆ ಅದನ್ನು ನಾವು ಪೋಸ್ಟ್ ಬಂದ್ ಮಾಡ್ಬೋದಾ, ಹೆಂಗೆ? ಇವಾಗ ನೀವು ಕೇಳಿದ ಹೆಂಗೆ ಅಂದ್ರೆ ಹೇರ್ ಫಾಲ್ ವಿ ಹ್ಯಾವ್ ಟೋಲ್ಡ್ ದ ಕಾಸಸ್. ಓಕೆನಾ, ಆಲ್ಮೋಸ್ಟ್ 90% ಕಾಸಸ್ ಈವನ್ ಬಾಲ್ಡ್ನೆಸ್ಗೂ ಅದನ್ನೇ ಇರುತ್ತೆ. ಓಕೆನಾ, ಹೇರ್ ಫಾಲ್ ಅಷ್ಟೇ ಅಲ್ಲ, ಹೇರ್ ಫಾಲ್ ಆದ ನಂತರ ಅದನ್ನ ನೀವು ಕರೆಕ್ಟ್ ಟೈಮಿಗೆ ನೀವು ಸೊಲ್ಯೂಷನ್ ಕಂಡಿಡ್ಕೊಂಡು ಅಥವಾ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಇಟ್ ಲ್ಯಾಂಡ್ಸ್ ಅಪ್ ಇಂಟು ಇದು ಬಾಲ್ಡ್ನೆಸ್. ಅಂದ್ರೆ ಫಿಮೇಲ್ ಟೈಪ್ ಬಾಲ್ಡ್ನೆಸ್ ಇರ್ಬೋದು, ಮೇಲ್ ಟೈಪ್ ಬಾಲ್ಡ್ನೆಸ್ ಇರ್ಬೋದು. ಇವಾಗ ಹೇರ್ ಫಾಲ್ ಆಗ್ತಿದೆ, ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಇವಾಗ 2 ತಿಂಗಳಾಯ್ತು, 3 ತಿಂಗಳಾಯ್ತು, ಇಲ್ಲ ಸೀಸನಲ್ ಫ್ಲಕ್ಚುಯೇಷನ್. ಯಾಕೆಂದ್ರೆ ಈವನ್ ಹೇರ್ ಫಾಲ್ ಹ್ಯಾಪನ್ಸ್ ಲೈಕ್ ಜಾಸ್ತಿ ಯಾವಾಗ ಆಗುತ್ತೆ ಅಂದ್ರೆ ರೇನಿ ಮತ್ತೆ ವಿಂಟರ್. ಯಾಕೆಂದ್ರೆ ನಿಮ್ಗೆ ಸ್ಕ್ಯಾಲ್ಪ್ ಡ್ರೈ ಆಗ್ತಾ ಇರುತ್ತೆ ಅಂಡ್ ಮಾಯಿಶ್ಚರ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಹೇರ್ ಫಾಲ್ ನಾವು ಸಾಮಾನ್ಯವಾಗಿ ನೋಡ್ತೀವಿ ರೇನಿ ಅಂಡ್ ವಿಂಟರ್ ಅಲ್ಲಿ ಜಾಸ್ತಿ. ಓಕೆನಾ, ಸೊ ಇದು ಸೀಸನಲ್ ಬಿಟ್ಟು ಅವ್ರಿಗೇನಾದ್ರೂ ಕಂಟಿನ್ಯೂಸ್ ಆಗಿ ಅವ್ರಿಗೆ ಹೇರ್ ಫಾಲ್ ಆಗ್ತಾನೆ ಇದೆ ಅಂತ ಅಂಡ್ ದೇ ಆರ್ ನೆಗ್ಲೆಕ್ಟೆಡ್ ಇಟ್ ಅಂತ ಹೇಳಿದಾಗ ದಟ್ ಲ್ಯಾಂಡ್ಸ್ ಅಪ್ ಇಂಟು ಬಾಲ್ಡ್ನೆಸ್. ಮತ್ತೆ ಸಣ್ಣ ವಯಸ್ಸಲ್ಲಿ ಆಗುವಂಥದ್ದು ಬಾಲ್ಡ್ನೆಸ್ ಇವಾಗ ನಾವು ನೋಡ್ತಾ ಇರೋದ್ರಲ್ಲಿ ಒನ್ ಈಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಜೆನೆಟಿಕ್ಸ್ ಅಥವಾ ಹೆರಿಡಿಟ್ರಿ. ಮತ್ತೆ ಇನ್ನೊಂದು ಏನಂತಂದ್ರೆ ಅವರ ಲೈಫ್ ಸ್ಟೈಲ್, ಅಂದ್ರೆ ಅಡಲ್ಟ್ ವುಡ್ ಅಲ್ಲಿ ಅವ್ರದ್ದು ಲೈಫ್ ಸ್ಟೈಲ್ ಯಾವ ತರ ಇದೆ ಅದೊಂದು. ಮತ್ತೆ ಒಬೆಸಿಟಿ ಮಕ್ಕಳಲ್ಲಿ ನಾವು ನೋಡ್ತಾ ಇದೀವಿ, ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ಒಬೆಸಿಟಿ ನೋಡ್ತಾ ಇದೀವಿ, ಫಿಸಿಕಲ್ ಫಿಟ್ನೆಸ್ ಅಷ್ಟಿರೋದಿಲ್ಲ. ಸೊ ಇದರಿಂದನೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು. ಅಂಡ್ ಇಫ್ ದೇ ಆರ್ ಗೋಯಿಂಗ್ ಟು ಕಾಲೇಜ್ ಅಥವಾ ಸ್ಕೂಲ್ ಅಥವಾ ಆ ಥರ ಟೈಮಲ್ಲಿ, ಅಂದ್ರೆ ಕಾಲೇಜಸ್ ಇರ್ಬೋದು, ಅವಾಗ ತಾನೇ ಇದು ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಸ್ಟ್ರೆಸ್ಸು ಕೂಡ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು ಬಾಲ್ಡ್ನೆಸ್ಗೆ. ಸೊ ಇದೆಲ್ಲಾನು ಕೂಡ ಕಾರಣಗಳು. ನಾವು 90% ಹೇರ್ ಫಾಲ್ ಏನ್ ಕಾಸಸ್ ಇರುತ್ತೆ, ಈವನ್ ಫಾರ್ ಬಾಲ್ಡ್ನೆಸ್ ಆರ್ ದ ಸಿಮಿಲರ್ ಕಾಸಸ್ ಅಂತ ಹೇಳ್ಬೋದು. ಓಕೆ,